ಇಟ್ ವಿಲ್ ಬಿ ಓನ್ಲಿ ಆಫ್ಟರ್ ಅಪ್ರೋಚಿಂಗ್ ದಿಸ್ ಕೋರ್ಟ್ ಫಾರ್ ಅಪ್ರಾಪ್ರಿಯೇಟ್ ಆರ್ಡರ್ಸ್. 1982 ಹೇಳೋರೆ, ಇವತ್ತು ಇವ್ರು ಮಾತಾಡೋಕ್ಕೂ ರೆಡಿ ಇಲ್ಲ. ಸರ್, ಅಮಾಯಕ ಬಡವರು ಇವ್ರು ಹೊಟ್ಟೆ ಪಾಡ ಮೇಲೆ ಹೊಡೆದು ಸರ್ಕಾರಕ್ಕೆ ಏನು ಸಿಗುತ್ತೋ ಗೊತ್ತಾಗ್ತಿಲ್ಲ. ನೆಮ್ಮದಿಯ ಜೀವನ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ವಿಶ್ವಾಸ ನಂಬಿಕೆಯಿಂದ ವೋಟ್ ಮಾಡಿದ್ವು. ಇವತ್ತು ನಾನು ಏನು ಹೇಳ್ತೀನಿ, ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಯಾರಾದರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದ್ರ ಮಧ್ಯೆ ಯಾರೂ ಬರಲ್ಲ. ನಾನಿವತ್ತು ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿರೋದು, 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ತೊಗೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. ಯಾರೋ ಒಬ್ಬರು ಹೆಗಲ ಮೇಲೆ ಮೈಕ್ರೋಫೋನ್ ಹಾಕ್ಕೊಂಡು ನಾಳೆ ಈ ಅಂಗಡಿಗಳನ್ನ ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದು ಅಂಗಡಿಗಳನ್ನ ಹೊಡೆದಾಕ ಕೆಲಸ ಶುರು ಮಾಡಿದ್ದಾರೆ. ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನು ಹೊಡೆದಾಕ್ರಿ, ಪರವಾಗಿಲ್ಲ, ಬೇಡ ಅನ್ನಲ್ಲ. ಆದರೆ ಈ ಅಂಗಡಿಗಳು ಯಾವುದನ್ನ ನೀವೇ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಾ, 5 ಅಡಿಗೆ 4 ಅಡಿ ಬಂಕ್ ಶಾಪ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ವಿ 1996ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಬರ್ದು ಕೊಡ್ತಾರೆ ಕಾರ್ಪೊರೇಷನ್ ಕಮಿಷನರು. ಏನು ಅಂತ ಹೇಳಿದ್ರೆ, ನಾವು ಇಲ್ಲಿಗೆ ಇವ್ರನ್ನ ಇವಿಕ್ಟ್ ಮಾಡೋಕ್ಕೆ ಹೋಗಲ್ಲ, 5 ವರ್ಷ ಸಮಯ. 96ಅಲ್ಲಿ ಹೇಳ್ತಾರೆ 5 ವರ್ಷಕ್ಕೆ ನಾವು ಇವ್ರನ್ನ ಇವಿಕ್ಷನ್ ಮಾಡೋಕ್ಕೆ ಹೋಗಲ್ಲ. ಒಂದು ವೇಳೆ ಇವಿಕ್ಷನ್ ಮಾಡೋಕ್ಕೆ ಹೋದರೆ ನಾವು ಈ ಕೋರ್ಟನ್ನ ಫಸ್ಟು ಬಂದು ಪರಿಹಾರ ಕೇಳ್ತೀವಿ ಅಂತ ಅವರು ಅಫಿಡವಿಟ್ ಬರ್ದು ಕೊಡ್ತಾರೆ. ಅಂದರೆ ಇಲ್ಲಿಗೆ ಬರಬೇಕಲ್ಲ, 5 ವರ್ಷ ಬರಲಿಲ್ಲ, ಆಮೇಲೆ ಯಾರೂ ಕೇಳಿಲ್ಲ, ನಾವು ಅಂಗಡಿಗಳು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಈ ಬಡವ್ರನ್ನ ಬಂದ್ಬಿಟ್ಟು ಹೊಡೆದುಬಿಟ್ಟು ಕಳಿಸ್ಬಿಟ್ರೆ, ಸರ್ ಫುಟ್ಪಾತ್ ಮೇಲೆ ಇರೋದನ್ನ ನೀವು ತೆಗೀರಿ, ನಾನು ಬೇಡ ಅನ್ನಲ್ಲ. ಅಲ್ಲಿ ಮುಂದೆ ನಡೆಯೋಕೆ ಫುಟ್ಪಾತ್ ಇದೆ, ಇಲ್ಲೇ ನೋಡಿ ಪ್ಯಾನ್ ಮಾಡಿ ಈ ಜಾಗನ. ಈ ಅಂಗಡಿಗಳಿರೋದು ಈ ಕಾರ್ನರಲ್ಲಿ, ಇಲ್ಲಿ 36 ಅಡಿ ಜಾಗ ಇದೆ, 36 ಅಡಿ ಜಾಗ ಇದೆ, 36 ಫೀಟು. ಇದು ಫುಟ್ಪಾತ್ ಅಲ್ವಾ, ನಡೆಯೋಕ್ಕೆ ಜಾಗ ಇಲ್ವಾ? ನಾನು ಹೇಳ್ತಿರೋದು, ಏನಾದ್ರು ಒತ್ತುವರಿ ಆಗಿದ್ರೆ ಅದು ಇಲ್ಲಿಗಲ್. ಇವರು ಬ್ಯಾಕ್ ಮಾಡ್ತಿರೋದು ಒಂದು ಹೈಕೋರ್ಟ್ ಆದೇಶದ ಮೇಲೆ. 17ನೇ ಜುಲೈಗೆ ಸ್ಯಾಮ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 5 ಅಂಗಡಿಗಳಿಗೆ ಪರಿಹಾರ ಕೊಡಿ ಅಂತ ಸ್ಯಾಮ್ಯುಯಲ್ ಅನ್ನೋರು ಹೈಕೋರ್ಟನ್ನು ಅಪ್ರೋಚ್ ಮಾಡ್ತಾರೆ. ಹೈಕೋರ್ಟ್ ಏನು ಹೇಳುತ್ತೆ, ಇದು ಇಲ್ಲಿಗಲ್, 15 ದಿನದ ಒಳಗಡೆ ಇದನ್ನು ತೆಗೆದು ಬಿಸಾಕಿ ಅನ್ನುತ್ತೆ. ಆ ಆರ್ಡರ್ ಇರೋದು ಈ ಇಲ್ಲಿಗಲ್ ಅಂಗಡಿಗಳಿಗೆ. ಆದರೆ ಇದಕ್ಕೆಲ್ಲ ಲೀಗಲ್ ಅಂಗಡಿಗಳು ಸರ್, ಫುಟ್ಪಾತ್ ಮುಂದೆ ಅವರು ಡಿಸೈನ್ ಮಾಡಿ, ಅವರು ಟೈಲ್ಸ್ ಹಾಕಿ ಪೇವ್ಮೆಂಟ್ಸ್ ಮಾಡಿ ಅದೆಲ್ಲ ಮಾಡಿದಾರಲ್ಲ, ಅದು ಫುಟ್ಪಾತು. ಅದ್ರ ಮೇಲೆ ಯಾವ ಒತ್ತುವರಿ ಆಗಿಲ್ಲ. ಸರ್, ರವೀಂದ್ರ ಅಂತ ಒಂದು ಕಮಿಷನರ್ ಇದ್ದರು, ಅವರೊಂದು ದೇವಸ್ಥಾನನೇ ಇದು ಮಾಡಿಬಿಟ್ರು, ಇಲ್ಲಿಗಲ್ ಆಗಿದೆ ಅಂತ 3rd ಬ್ಲಾಕ್ ಜಯನಗರದಲ್ಲಿ. ಅಂಥ ಕಮಿಷನರು ಈ ಅಂಗಡಿಗಳಿಗೆ ಮಾತಾಡಿಲ್ಲ. ಯಾಕೆಂದರೆ ಇವ್ರ ಹತ್ರ ದಾಖಲಾತಿಗಳಿವೆ ಅಂತ ಹೇಳ್ಬಿಟ್ಟು. ನಾನು ದಾಖಲಾತಿಗಳು ಇಲ್ಲದೆ ಮಾತಾಡ್ತಿಲ್ಲ, ಬರೆದು ಇವರೇ ಅಗ್ರಿಮೆಂಟ್ ಮಾಡಿಕೊಟ್ಟವರಲ್ಲ. 300 ರೂಪಾಯಿ ತೊಗೊಂಡು ಅಗ್ರಿಮೆಂಟಲ್ಲಿ ಏನು ಬರೆದಿದೆ, ಅಕಸ್ಮಾತ್ ಇದನ್ನು ವಾಪಸ್ ಮಾಡ್ಬೇಕಾದ್ರೆ ನಿಮ್ಮ ಬೇರೆ ಕಡೆ ನಾವು ಇದು ಕೊಡ್ತೀವಿ, ಆಲ್ಟರ್ನೇಟ್ ಅಕಾಮಿಡೇಷನ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಏನು ಸರ್, ಕೇಳೋದಷ್ಟು ಕೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಕೊಂಡು ಬಿಡಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಏನಾದ್ರು ಒಂದು ಹೆಚ್ಚಿಗೆ ಮಾತಾಡಿದ್ರೆ ಇಲ್ಲಿ ಪೊಲೀಸ್ದವ್ರು ಇದ್ದಾರೆ. ಅಟ್ಲೀಸ್ಟ್ ಕಮಿಷನರ್ ಅಂದವರು ಒಂದು ದಿನ ಟೈಮ್ ಕೊಡಬೇಕು. ಈ ಅಗ್ರಿಮೆಂಟ್ ಕಾರ್ಪೊರೇಷನ್ ಅಗ್ರಿಮೆಂಟ್ ಇಲ್ವಾ, ಇದು ಇಲ್ಲಿಗಲ್ ಆಗಿದೆ, ಅರೆಸ್ಟ್ ಮಾಡಿ ನಮ್ಮನ್ನು. ಇಲ್ಲಿಗಲ್ಲ, ಇದು ಲೀಗಲ್ ಅಲ್ವಾ? ಒಂದು ನೋಟಿಸ್ ಕೊಡೋಕ್ಕಾಗಲ್ವಾ? ವಿತೌಟ್ ನೋಟಿಸ್ ಬಂದ್ಬಿಟ್ಟು ಬಡವರು ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀರಾ ಅಂದರೆ ಯಾರೂ ಕೇಳೋರು ಇಲ್ವಾ? ಸರ್, ನಾನು ಹೇಳ್ತಿದ್ದೀನಲ್ಲ, ಮೊನ್ನೆ ಹೈಕೋರ್ಟ್ ಆರ್ಡ್ರು ಕೊಟ್ಟಿರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್, ಅದನ್ನು ತೆಗಿಲಿ, ಧಾರಾಳವಾಗಿ ತೆಗಿಲಿ. ಆದರೆ ಯಾವುದನ್ನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ, ಈ 130 ಬಹುಶಃ ಅಂಗಡಿಗಳಿವೆ. ಅದರಲ್ಲೊಂದು 80-85 ಜನ ತೀರೋಗ್ಬಿಟ್ಟವ್ರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂತವ್ರೆ. 1982 ಎಸ್ ಯಾವುದಿಲ್ಲ ಅದನ್ನು ತೆರವು ಮಾಡಲಿ, ನಾವು ಬೇಡ ಅನ್ನಲ್ಲ. ಬಟ್ ಇದನ್ನು ಇವರು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಇದಕ್ಕೆಲ್ಲ ನೋಡಿ, ಯಾವುದು ಇಲ್ಲಿಗಲ್ ಇದೆಯೋ ಅದನ್ನು ತೆಗಿಲಿ, ನಾನು ಬೇಡ ಅನ್ನಲ್ಲ. ಯಾವ್ಯಾವ ಅಂಗಡಿಗಳಲ್ಲಿ ನಾವು ಇದು ಅಗ್ರಿಮೆಂಟ್ ತೋರಿಸ್ತೀವೋ ಅಟ್ಲೀಸ್ಟ್ ಆ ಅಂಗಡಿಗೆ ನಮಗೆ ಟೈಮ್ ಕೊಡಲಿ, ನಾವು ಅಟ್ಲೀಸ್ಟ್ ಕೋರ್ಟಿಗಾದ್ರೂ ಹೋಗ್ತೀವಿ. ಇಲ್ಲ, ನಮ್ಗೆ ಒಂದು 105 ಇದೆ ಸರ್ ನಮ್ಮ ಹತ್ರ.